ಸಂಜೆ ಈ 4 ಸ್ಥಳಗಳಲ್ಲಿ ದೀಪ ಹಚ್ಚಿಟ್ರೆ ಪಿತೃದೋಷವೇ ನಿಮ್ಮನ್ನ ಕಾಡೋದಿಲ್ಲ. ಹೌದು, ಪಿತೃಗಳ ಆತ್ಮ ಶಾಂತವಾಗಿರೋದು ತುಂಬಾನೇ ಮುಖ್ಯವಾಗಿರ್ತದೆ. ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯದೇ ಇದ್ರೆ, ಅವರ ಆತ್ಮವು ಅತೃಪ್ತತೆಯನ್ನ ಅನುಭವಿಸ್ತಿದ್ರೆ, ಅಥವಾ ಪಿತೃಗಳು ಯಾವುದೋ ಕಾರಣದಿಂದ ನಮ್ಮ ಮೇಲೆ ಕೋಪಿಸಿಕೊಂಡ್ರೆ ಆ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳೋದ್ರಿಂದ ನಾವು ಪಿತೃದೋಷಕ್ಕೆ ಒಳಗಾಗ್ತೀವಿ. ಶಾಸ್ತ್ರದ ಪ್ರಕಾರ ಯಾರು ಪಿತೃದೋಷದಂತಹ ಕ್ರೂರ ದೋಷಕ್ಕೆ ಒಳಗಾಗ್ತಾರೆಯೋ ಅಂಥವರು ತಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಪ್ರತಿದಿನ ಸಂಜೆ ಈ 4 ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನೀವು ದೀಪವನ್ನು ಹಚ್ಚಿಟ್ರೆ ಖಂಡಿತ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತೆ. ಆ ಸ್ಥಳಗಳು ಯಾವುವು ಅನ್ನೋದರ ಕುರಿತು ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುನ್ನ ದೇವರು, ಆಚಾರ ವಿಚಾರ, ಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಹೀಗೆ ಧಾರ್ಮಿಕ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಈ ಮಾಹಿತಿಯನ್ನ ಶೇರ್ ಮಾಡಿ. ಮೊದಲನೆಯದಾಗಿ, ನಾವು ಅನೇಕ ಕಾರಣಗಳಿಗಾಗಿ ಅರಳಿ ಮರವನ್ನ ಪೂಜಿಸ್ತೇವೆ. ಹಾಗಾಗಿ ನಮ್ಮಲ್ಲಿ ಅರಳಿ ಮರವನ್ನ ಪೂಜನೀಯವೆಂದು ಕರೆಯಲಾಗ್ತದೆ. ನೀವು ಒಂದು ವೇಳೆ ಪಿತೃದೋಷಕ್ಕೆ ಒಳಗಾಗಿದ್ರೆ ಅಥವಾ ಪಿತೃದೋಷವು ನಮ್ಮನ್ನ ಕಾಡಬಾರದು ಅಂತ ನೀವು ಬಯಸಿದ್ರೆ, ಈ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಡಬೇಕು. ಇದರೊಂದಿಗೆ ನೀವು ಪಿತೃಗಳ ಆತ್ಮಕ್ಕೆ ಶಾಂತಿಗಾಗಿ ಪ್ರಾರ್ಥಿಸಬೇಕು. ಇದು ನಿಮ್ಮ ಪಿತೃದೋಷವನ್ನ ಪರಿಹಾರ ಮಾಡ್ತದೆ. ಅರಳಿ ಮರದ ಕೆಳಗೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸೋದು ನಿಮಗೆ ಶನಿದೇವನ ಆಶೀರ್ವಾದವನ್ನು ಕೂಡ ಕೊಡ್ತದೆ. ಎರಡನೆಯದಾಗಿ, ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಲು ನೀವು ಈ ಸ್ಥಳದಲ್ಲೂ ಕೂಡ ದೀಪವನ್ನು ಹಚ್ಚಿಡಬೇಕು. ವಿದ್ವಾಂಸರ ಪ್ರಕಾರ ಅಡುಗೆ ಮನೆಯಲ್ಲಿ ನಾವು ಕುಡಿಯುವ ನೀರನ್ನು ಇಡುವ ಸ್ಥಳವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ನೀವು ಈ ಸ್ಥಳದಲ್ಲಿ ಅವರ ಹೆಸರಿನಲ್ಲಿ ಅಥವಾ ಅವರನ್ನು ಸ್ಮರಿಸಿಕೊಂಡು ದೀಪವನ್ನು ಹಚ್ಚಿಡೋದ್ರಿಂದ ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತೆ. ಸಂಜೆ ಸಮಯದಲ್ಲಿ ನೀವು ಅಡುಗೆ ಮನೆಯಲ್ಲಿ ಕುಡಿಯಲು ನೀರನ್ನು ಎಲ್ಲಿ ಇಟ್ಟಿರ್ತೀರೋ ಅಲ್ಲಿ ದೀಪವನ್ನು ಹಚ್ಚಿಡಿ. ಇದು ನಿಮ್ಮ ಪಿತೃಗಳನ್ನ ಶಾಂತಗೊಳಿಸ್ತದೆ. ಮೂರನೆಯದಾಗಿ, ನೀವು ಪಿತೃದೋಷದಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕಾಗಿ ಬಾವಿಯ ಬಳಿ ದೀಪವನ್ನು ಹಚ್ಚಿಡಬೇಕು. ಹೌದು, ನಿಮ್ಮ ಮನೆಯಲ್ಲಿ ಬಾವಿ ಇಲ್ಲದೆ ಹೋದ್ರೆ ಅಂತಹ ಸಮಯದಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಾದರೂ ಬಾವಿ ಇದ್ರೆ ಅಥವಾ ಕೆರೆಗಳಿದ್ರೆ ಅಥವಾ ಕೊಳಗಳಿದ್ರೆ ಅಂತಹ ಸ್ಥಳದಲ್ಲಿ ಒಂದು ದೀಪವನ್ನು ಹಚ್ಚಿಡಿ. ಈ ದೀಪವನ್ನು ನೀವು ಪ್ರತಿದಿನ ಸಂಜೆ ಹಚ್ಚಿಡಬೇಕು. ಇದರಿಂದಾಗಿ ನಿಮ್ಮ ಪಿತೃಗಳ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರ್ತದೆ. ನಾಲ್ಕನೆಯದಾಗಿ, ಪವಿತ್ರವಾದ ತುಳಸಿಯನ್ನ ಸಾಮಾನ್ಯವಾಗಿ ಭಗವಾನ್ ವಿಷ್ಣುವಿನ ಮತ್ತು ಆತನ ವಿವಿಧ ಅವತಾರಗಳ ಪೂಜೆಯಲ್ಲಿ ಬಳಸಲಾಗ್ತದೆ. ಅಂತಹ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ತುಳಸಿ ಗಿಡದ ಕೆಳಗೆ ದೀಪವನ್ನು ಬೆಳಗಿಸಿ ಭಗವಾನ್ ವಿಷ್ಣು ದೇವನನ್ನ ಪೂಜಿಸಿ. ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತದೆ ಮತ್ತು ಇದು ನಿಮ್ಮನ್ನ ಪಿತೃದೋಷದಿಂದ ಮುಕ್ತರನ್ನಾಗಿಸ್ತದೆ. ಹೌದು, ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಲು ಬಯಸುವವರು ಸಂಜೆ ಸಮಯದಲ್ಲಿ ನಾನು ತಿಳಿಸಿದ 4 ಸ್ಥಳಗಳಲ್ಲಿ ದೀಪವನ್ನು ಬೆಳಗಬೇಕು. ಈ ಸ್ಥಳಗಳಲ್ಲಿ ನೀವು ದೀಪವನ್ನು ಬೆಳಗಿದ್ರೆ ನಿಮ್ಮ ಕಷ್ಟಗಳೆಲ್ಲವೂ ಕಳೀತದೆ. ಧನ್ಯವಾದಗಳು.